Jungle. ಜಮಾಅತೆ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ರಾಜ್ಯಾದ್ಯಂತ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬ ಶೀರ್ಷಿಕೆಯಡಿ ಸೀರತ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನೆಯ ಅಧ್ಯಕ್ಷ ಅಬ್ದುಲ್ ಖುದ್ದೂಸ್ ತಿಳಿಸಿದ್ದಾರೆ. ಗಂಗಾವತಿಯ ಪತ್ರಿಕಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವಾದಿ ಮೊಹಮ್ಮದ್ ಅವರು ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆಯ ಆಧಾರದ ಮೇಲೆ ಸಮಾಜ ಪರಿವರ್ತನೆಗೆ ನಾಂದಿ ಹಾಡಿದರು ಎಂದು ಹೇಳಿದರು. ಪ್ರವಾದಿ ಮೊಹಮ್ಮದ್ ಅವರ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ಅವರ ಕುರಿತು ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಹಾಗೂ ಸಮಾಜದಲ್ಲಿ ಪರಸ್ಪರ ಬಾಂಧವ್ಯವನ್ನು ಬಲಪಡಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅಭಿಯಾನದ ಅಂಗವಾಗಿ ಖ್ಯಾತ ಸಾಹಿತಿ ಹಾಗೂ ಗ್ರಂಥಕರ್ತ ಯೋಗೇಶ್ ಮಾಸ್ಟರ್ ರಚಿಸಿರುವ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಹಾಗೂ ವಾರ್ತಾಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಅಬ್ಬು ಸಲಾಂ ಪುತ್ತಿಗೆ ರಚಿಸಿರುವ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಕೃತಿಗಳನ್ನು ರಾಜ್ಯಾದ್ಯಂತ ಬಿಡುಗಡೆ ಮಾಡಲಾಗುವುದು ಎಂದರು. ಇದರ ಜೊತೆಗೆ ವೈಯಕ್ತಿಕ ಭೇಟಿ, ವಿಚಾರಗೋಷ್ಠಿ, ಸಾರ್ವಜನಿಕ ಸಮಾವೇಶ, ಸಂವಾದ, ಚರ್ಚಾಗೋಷ್ಠಿ, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು ಹಾಗೂ ಸೌಹಾರ್ದ ಸಂದೇಶ ರ್ಯಾಲಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಗಂಗಾವತಿಯಲ್ಲಿ ಸೀರತ್ ಅಭಿಯಾನದ ಅಂಗವಾಗಿ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ನೆರವು, ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪರಿಸರ ಜಾಗೃತಿ ಸೇರಿದಂತೆ ವಿವಿಧ ಸಮಾಜಮುಖಿ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದೆ. ಸೆಪ್ಟೆಂಬರ್ 7ರಂದು ನಗರದ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಪುಸ್ತಕ ಬಿಡುಗಡೆ ಹಾಗೂ ವಿಚಾರಗೋಷ್ಠಿ ನಡೆಯಲಿದೆ ಎಂದು ಅಬ್ದುಲ್ ಖುದ್ದೂಸ್ ತಿಳಿಸಿದ್ದಾರೆ. ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ವತಿಯಿಂದ ದಿನಾಂಕ 26/8/2026ರಿಂದ 6/9/2026 ತನಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಸೀರತ್ ಅಭಿಯಾನ ನಡೆಯಲಿದೆ. ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ತಂದ ಸಮಗ್ರ ಕ್ರಾಂತಿಯ ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವ ಕುಲದ ಏಕತೆ ಮೇಲೆ ಸ್ಥಾಪಿತವಾಗಿದೆ. ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರ ಕ್ರಾಂತಿಯು ಅಪ್ಪಟ ಮಾನವೀಯ ಕ್ರಾಂತಿಯಾಗಿತ್ತು ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಈ ಎಲ್ಲ ಕ್ಷೇತ್ರಗಳಲ್ಲಿ ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವದ ಸಮಾಜ ನಿರ್ಮಾಣ ಅವರ ಗುರಿಯಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಅಭಿಯಾನದ ಪ್ರಯುಕ್ತ ಖ್ಯಾತ ಸಾಹಿತಿ ಹಾಗೂ ಗ್ರಂಥಕರ್ತ ಶ್ರೀ ಯೋಗೇಶ್ ಮಾಸ್ಟರ್ ಅವರು ಬರೆದ ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ವಾರ್ತಾಭಾರತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಪುತ್ತಿಗೆಯವರು ಬರೆದ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ 2 ಹೊಸ ಕೃತಿಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗುವುದು. ಅಭಿಯಾನದ ಪ್ರಯುಕ್ತ ರಾಜ್ಯಾದ್ಯಂತ ವೈಯಕ್ತಿಕ ಭೇಟಿ, ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿ ವಿಚಾರಗೋಷ್ಠಿಗಳು, ಸಾರ್ವಜನಿಕ ಸಮಾವೇಶಗಳು, ಸಂವಾದ ಕಾರ್ಯಕ್ರಮಗಳು, ಚರ್ಚಾಗೋಷ್ಠಿಗಳು, ಸೀರತ್ ಪ್ರವಚನ, ಸೀರತ್ ಎಕ್ಸಿಬಿಷನ್, ಸಮಾಜ ಸೇವಾ ಚಟುವಟಿಕೆಗಳು, ಸೌಹಾರ್ದ ಸಂದೇಶ ರ್ಯಾಲಿಗಳು ಹೀಗೆ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಗಂಗಾವತಿಯಲ್ಲಿ ನಾಳೆ 26ಕ್ಕೆ ಪ್ರವಾದಿಯವರ ಜನ್ಮ ದಿನಾಚರಣೆ ಅಂಗವಾಗಿ ವೃದ್ಧಾಶ್ರಮಕ್ಕೆ ಹೆಣ್ಣು ಮಕ್ಕಳು ಹೋಗಿ ಅಲ್ಲಿ ಭೇಟಿ ಹಣ್ಣನ್ನು ಹಂಚುವುದು. ಆಮೇಲೆ ಸಾಲಿಡೇಟ್ ಯೂತ್ ಮೂವ್ಮೆಂಟ್ನಿಂದ ಪಲಾವ್ ಮಾಡಿ, ಪಾಕೆಟ್ ಮಾಡಿ ಮಸೀದಿ ಮುಂದೆ, ಗುಡಿ ಮುಂದೆ, ಅನಾಥಾಶ್ರಮಗಳಿಗೆ ಹೋಗಿ ಅನ್ನವನ್ನು ನೀಡಲಾಗುವುದು. ಆಮೇಲೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸ್ವಚ್ಛತೆ ಕಾರ್ಯಕ್ರಮ, ಗಿಡ ನಡುವಿಕೆ, ಯಾವುದರ ಒಂದು ಪ್ಲೇಸ್ ನೋಡಿ ಅದು ಸ್ವಚ್ಛ ಮಾಡುವುದು. ಹಾಗೆ ದಿನಾಂಕ 7/9/2026 ಸೋಮವಾರದಂದು ಸಾಯಂಕಾಲ 7 ಗಂಟೆಗೆ ಸರಿಯಾಗಿ ಪ್ರವಚನಕಾರರು ಮೊಹಮ್ಮದ್ ಮಿಯೋರ್ ಮಂಗಳೂರಿನಿಂದ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರು ಬರಲಿದ್ದಾರೆ. ಅವರನ್ನು ಕೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಅಮರಜ್ಯೋತಿ ಕನ್ವೆನ್ಷನ್ ಹಾಲ್ನಲ್ಲಿ ದಿನಾಂಕ 7/9/2026.
ತಾವೆಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ನಮ್ಮ ಈ ಅಭಿಯಾನವನ್ನು ಪ್ರಚಾರಪಡಿಸಿ ಜನರು ಸೇರುವಂತೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪುಸ್ತಕ ಬಿಡುಗಡೆ ಆ ದಿವಸನೇ ಇಟ್ಕೊಂಡಿದ್ದೀವಿ ನಾವು. ವಿಚಾರಗೋಷ್ಠಿ ಕಾರ್ಯಕ್ರಮ ಬಂದಿದೆ ಸರ್. ವಿಚಾರಗೋಷ್ಠಿ ಅಂತ ಇದೆ, ಅದರಲ್ಲಿ 2 ಪುಸ್ತಕ ಬಿಡುಗಡೆ ನಮ್ಮ ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಅವರ ಅದೇ ಪುಸ್ತಕ ಇದೇ ಪುಸ್ತಕ 2 ಪುಸ್ತಕ ಇದ್ದೇವೆ. ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಹಾಗೂ ಮನಸ್ಸಿನ ಮನದೊಡೆ ಮೊಹಮ್ಮದ್ ಸಲ್ಲಲ್ಲಾಹು ಯೋಗೇಶ್ ಮಾಸ್ಟರ್ ಅವರು ಬರೆದಿದ್ದಾರೆ. ಇದು ಅಬ್ದುಲ್ ಸಲಾಂ ಕುತ್ತಿಗೆ ಸಂಪಾದನೆ ಬರೆದಿದ್ದಾರೆ. ಈ 2 ಪುಸ್ತಕ ಆ ದಿವಸನೇ ಬಿಡುಗಡೆ ಮಾಡಿದ್ದಾರೆ ಸ್ವಾಮೀಜಿಯವರ ಹಸ್ತ ಅಮೃತದಿಂದ. ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರವಾದಿಯವರ ಒಂದು ಸೀರತ್ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಪುಸ್ತಕ ಪೈಗಂಬರರು ಕ್ರಾಂತಿಯ ಜ್ಯೋತಿ ಬೆಳಗಿದ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂತೇಳಿ ಆ ವಿಷಯದಲ್ಲಿ ಇವತ್ತು ಇಡೀ ಕರ್ನಾಟಕದಿಂದ ನಾವು ಏನೊಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರುವುದಕ್ಕಿಂತ ಮುಂಚಿತವಾಗಿ ಸೌದಿ ಅರೇಬಿಯಾ ಪ್ರದೇಶದಲ್ಲಿ ಎಷ್ಟೆಲ್ಲ ಒಂದು ಅನಾಚಾರಗಳು, ಅಕ್ರಮಗಳು ಮತ್ತು ಮನುಷ್ಯನನ್ನು ಸೇರ್ತಿರಲಿಲ್ಲ ಅಂತೆಲ್ಲ ಒಂದು ಬಹಳಷ್ಟು ಒಂದು ಕ್ರೂರಿತನದ ಒಂದು ವಾತಾವರಣ ಒಂದು ನಿರ್ಮಾಣವಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದ ಮೇಲೆ ಅವರು ಎಲ್ಲರಲ್ಲೂ ಶಾಂತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅವರನ್ನ ಕ್ರಾಂತಿಯ ಜ್ಯೋತಿ ಅಂತ ಕರೆದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಮಹಿಳೆಯರ ಹಕ್ಕಾಗಿರ್ಬೋದು, ಮಕ್ಕಳ ಹಕ್ಕಾಗಿರ್ಬೋದು, ತಂದೆ ತಾಯಿಯ ಹಕ್ಕುಗಳಾಗಿರ್ಬೋದು, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿರ್ಬೋದು ಮತ್ತು ಜಾತಿ ತಾರತಮ್ಯವನ್ನು ಮೆಟ್ಟಿ ನಿಲ್ಲುವಂತಹ ಕೆಲಸಗಳಲ್ಲಿ ಕೂಡ ಇವತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಗಳಿಗೆ ಎಲ್ರಿಗೂ ಮಾರ್ಗದರ್ಶನ ನೀಡಿದ್ದಾರೆ. ಪ್ರವಾದಿಯವರು ಕೇವಲ ಮುಸಲ್ಮಾನರಿಗೆ ಮಾತ್ರ ಪ್ರವಾದಿಯಾಗಿರಲಿಲ್ಲ. ಅವರು ಬದಲಿಗೆ ಇಡೀ ಮಾನವ ಕುಲಕ್ಕೆ ಪ್ರವಾದಿಯಾಗಿದ್ದರು. ಎಲ್ರಿಗೂ ತಾವು ಒಂದು ಮಾದರಿಯಾಗಿ ಒಬ್ಬ ಮನುಷ್ಯ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ನಡೆದುಕೊಳ್ಬೇಕು, ಆತನ ಒಂದು ಮೇನು ಉದ್ದೇಶ ಏನಿದೆ ಇಲ್ಲಿಗೆ ಬಂದಿರತಕ್ಕಂಥದ್ದು ಅನ್ನುವಂತಹ ಒಂದು ವಿಷಯದಡಿ ಇಡೀ ನಮ್ಮ ಮಾನವರಿಗೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಂತಹ ಪ್ರವಾದಿಯವರ ಒಂದು ವಿಚಾರಧಾರೆಗಳನ್ನು ನಾವು ಸಮಾಜದಲ್ಲಿ ಮೂಡಿಸುವಂತಹ ನಾವು ಕೂಡ ಮೈಗೂಡಿಸಿಕೊಳ್ಳುವಂತಹ ಕೆಲಸಕ್ಕೆ ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಕೈ ಹಾಕಿದೆ. ಸೊ ಇದರಲ್ಲಿ ನಮ್ಮ ಉದ್ದೇಶ ಇಷ್ಟೇ, ಶಾಂತಿ ಸುವ್ಯವಸ್ಥೆ, ಸಮಾಜದಲ್ಲಿ ಪರಸ್ಪರ ನಾವೆಲ್ಲರೂ ಒಂದು, ದೇಶಾಭಿಮಾನ, ನಾವು ಯಾರು ಕೋಮು ಗಲಭೆಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ನಾವೆಲ್ಲರೂ ಅಣ್ಣ ತಮ್ಮಂದರಾಗಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುತ್ತಾ ನಾವೆಲ್ಲರೂ ಒಂದುಗೂಡಿ ನಮ್ಮ ದೇಶದಲ್ಲಿ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಾವು ಸರ್ವಧರ್ಮದ ಧರ್ಮಗುರುಗಳನ್ನು ಕರೆದುಕೊಂಡು ಎಲ್ಲರಿಗೂ ಇದರ ವಿಚಾರಗಳನ್ನು ಮುಟ್ಟಿಸಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಜಮಾತ್ ಇಸ್ಲಾಮಿ ಈಗಾಗಲೇ 80 ವರ್ಷ ಕಳೆದು ಹೋಗಿದೆ. ಈ ಸಂಘಟನೆ ಬಗ್ಗೆ ತಮಗೆಲ್ಲರೂ ಗೊತ್ತಿರೋ ವಿಚಾರ. ಕಾಲಕ್ಕೆ ಸಮಾಜಕ್ಕೆ ಬೇಕಾಗಿರುವಂತಹ, ಮಾನವ ಕುಲಕ್ಕೆ ಬೇಕಾಗಿರುವಂತಹ ನೈತಿಕತೆ, ಭದ್ರತೆ, ಶಾಂತಿ, ಸುವ್ಯವಸ್ಥೆ, ಸೌಹಾರ್ದತೆ ಈ ಎಲ್ಲವನ್ನು ಕೂಡ ತನ್ನ ಮನದಲ್ಲಿಟ್ಟುಕೊಂಡು ಅಂಥವೆಲ್ಲ ಕಾರ್ಯಕ್ರಮಗಳು ರೂಪಿಸ್ತಾ ಜನರ ಮಧ್ಯೆ ಇದ್ದು ಜನರಿಗೆ ತಿಳುವಳಿಕೆ ಆಯಾ ರಾಜ್ಯದ ಭಾಷೆಗಳಲ್ಲಿ, ಅದು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಭಾಷೆಗಳಿದೆ ಆಯಾ ಭಾಷೆಗಳಲ್ಲಿ ಅಲ್ಲಿ ಇಸ್ಲಾಮಿನ ಬಗ್ಗೆ ಅದರ ಪರಿಚಯ ಎಲ್ಲವನ್ನು ಕೂಡ ವಿಸ್ತಾರವಾಗಿ ಇಂಥವನ್ನು ಸೀರತ್ ಅಭಿಯಾನ ಮುಖಾಂತರ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಮುಖಾಂತರ ಜನರ ಮಧ್ಯೆ ಕೊಂಡೊಯ್ಯುವ ಕೆಲಸವನ್ನು ಜಮಾತ್ ಇಸ್ಲಾಮಿ ಕೆಲವು 80 ವರ್ಷಗಳಿಂದ ಕೂಡ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರಬಹುದು, ಗಂಗಾವತಿ ಲೋಕಲ್ದಲ್ಲಿ ನೋಡಿದರೆ ಇದಕ್ಕಿಂತ ಮುಂಚೆ ಜಮಾತ್ ಇಸ್ಲಾಮಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಆಗಿರಬಹುದು. ಈಗಾಗಲೇ 2 ಬಾರಿ ನಾವು ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನವನ್ನು ಮಾಡಿದ್ದೀವಿ. ಅದರ ಮಧ್ಯೆಯೂ ಕೂಡ ಮತ್ತು ಬೇರೆ ಬೇರೆ ಸೀರತ್ ಅಭಿಯಾನ ಈ ಥರ ಬೇರೆ ಬೇರೆ ವಿಷಯಗಳಲ್ಲಿ ಕೂಡ ಸಮಾಜಕ್ಕೆ ಬೇಕಾಗಿರುವಂಥ ವಿಶೇಷ ಕೆಲವೊಂದು ಸಮಾಜಕ್ಕೆ ಬೇಕಾಗಿರುವಂಥ
ವಿಷಯಗಳನ್ನು ಮುಂದಿಟ್ಟುಕೊಂಡು ಜಮಾತ್ ಇಸ್ಲಾಮಿ ಸದಾ ಈ ಕೆಲಸವನ್ನು ಮಾಡ್ತಾ ಬಂದಿದೆ. ಈಗಾಗಲೇ ಹೇಳಿದಾಗೆ ನಮ್ಮ ಮೇನ್ ಮುಖ್ಯ ಉದ್ದೇಶ ಅಷ್ಟೇ, ಎಲ್ಲರೂ ಸೌಹಾರ್ದತವಾಗಿ ಇರಬೇಕು, ಸಮಾಜದಲ್ಲಿ ಶಾಂತಿ ಇರಬೇಕು, ಈ ನನ್ನ ಜನ ಭಾಷೆ ನುಡಿ ದೇಶ ಅಭಿಮಾನಿ ಎಲ್ಲರಲ್ಲಿ ಬೆಳಗಬೇಕು ಮತ್ತು ಎಲ್ಲರೂ ಅಣ್ಣ ತಮ್ಮಂದಿರು ಹಾಗೆ ಬದುಕಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ಥರ ಈಗಾಗಲೇ ರಾಜ್ಯಾದ್ಯಂತ ಇದೇ ತಿಂಗಳ 26ರಿಂದ ನವೆಂಬರ್ 9ರವರೆಗೆ ಸೆಪ್ಟೆಂಬರ್ 7ರವರೆಗೆ ಸತತವಾಗಿ ಎಲ್ಲ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಹೋಬಳಿ ಮಟ್ಟ ಎಲ್ಲ ಮಟ್ಟದಲ್ಲಿ ಕೂಡ ಕೆಲವೊಂದು ವಿಶೇಷವಾಗಿ ಅಲ್ಲಿ ಇರ್ತಕ್ಕಂಥ ಆಯಾ ಸಂದರ್ಭಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅದರ ವಿಶೇಷವಾಗಿ ಸೀರದ ಬಗ್ಗೆ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ವಿ. ಸೊ ಅದೇ ಥರ ನಾವು ಕೂಡ ಗಂಗಾವತಿ ನಗರದಲ್ಲಿ ದಿನಾಂಕ ಸೆಪ್ಟೆಂಬರ್ 7, 2026 ಅಮರಜ್ಯೋತಿ ಗಾರ್ಡನ್ನಲ್ಲಿ ಅದರಲ್ಲಿ ಪ್ರಮುಖವಾಗಿ ಮುಖ್ಯ ಭಾಷಣಕಾರರಾಗಿ ತಮಗೆಲ್ಲರೂ ಕಿರು ಪರಿಚಯವರು, ಇದಕ್ಕಿಂತ ಮುಂಚೆ ತಾವೆಲ್ಲ ಅವರಿಗೆ ನೋಡಿದ್ದೀರಿ, ಶಾಂತಿ ಪ್ರಕಾಶನದ ವಾಲ್ಮೀಕಿ ಮತ್ತು ಶಾಂತಿ ವ್ಯವಸ್ಥಾಪಕರಾಗಿರುವಂತಹ ಜನ ಮೊಹಮ್ಮದ್ ಕುಯಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ಥರ ಆ ಸಂದರ್ಭದಲ್ಲಿ ಈ 2 ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಕ್ರಾಂತಿಯ ಜ್ಯೋತಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈ 2 ಪುಸ್ತಕವನ್ನು ಕೂಡ ಆ ಸಂದರ್ಭದಲ್ಲಿ ಬಿಡುಗಡೆಯನ್ನು ಮಾಡ್ತೀವಿ. ಮತ್ತು ಅದರ ಜೊತೆಯಲ್ಲಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇನ್ನೂ ನಿಗದಿತ ನಮ್ಮ ಸ್ವಾಮೀಜಿಗಳು ಇನ್ನೂ ಅದಕ್ಕೆ ನಿಗದಿ ಆಗಿಲ್ಲ, ಸಮಯದ ಅಭಾವದಿಂದ ಬೇರೆ ಬೇರೆ ಕಡೆ ನಾವು ಇದು ಮಾಡ್ತಾ ಇದ್ದೀವಿ. ಅದು ಆದ ನಂತರ ತಮಗೆಲ್ಲ ಈ ವಿಷಯವನ್ನು ತಮ್ಮ ಗಮನಕ್ಕೆ ಕೂಡ ನಾವು ತರುತ್ತೇವೆ ಅಂತ ಹೇಳುತ್ತಾ, ಇದಕ್ಕಿಂತ ಮುಂಚೆ ಎಲ್ಲರೂ ಕೂಡ ತಾವು ತಮ್ಮೆಲ್ಲ ಸಹಕಾರ ನಮ್ಗೆ ಕೊಟ್ಟಿದ್ದೀರಿ, ಮುಂದೆಯೂ ಕೂಡ ನೀವು ಪಡ್ತಿರುವಂಥ ವಿಶ್ವಾಸದೊಂದಿಗೆ ನಾವು ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಸಂಘದ ಸದಸ್ಯರಾದ ಜಾವಾದ್ ಹುಸೇನ್, ಮೈನುದ್ದೀನ್ ಕರ್ನೂಲ್, ಹಬೀಬ್ ನಿಶಾನಿ, ರಾಜ್, ಮೊಹಮ್ಮದ್ ರಫೀಕ್, ನಾಸಿರ್ ಅಹ್ಮದ್, ಅಜೀಜ್ ನಿಶಾನಿ, ತೌಫೀಕ್ ಅಹ್ಮದ್, ಶಾಹಿದ್ ಆಫ್ರೀದಿ, ಮೊಹಮ್ಮದ್ ತಾಹಿರ್ ಅಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.